ಇವತ್ತು ನಾನು ಬಂದ್ಬಿಟ್ಟು ನಿಮಗೆ ಒಂದು ಆಟೋದಲ್ಲಾದರೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಮಂಗಳೂರಲ್ಲಿ ಎಲ್ಲ ಒಂದು ಮಂಗಳೂರನ್ನ ಸಿಟಿಯನ್ನೆಲ್ಲ ಒಂದು ಆಟೋದಲ್ಲಾದರೆ ನಾನು ಸುತ್ತಾ ಇದ್ದೀನಿ. ನೋಡಿ ಸುಮಾರು ಹೊತ್ತಾದ್ಮೇಲೆ ಐಸ್ ಕ್ರೀಮ್ ಆದರೆ ಬಂತು. ಇದ್ರ ಹೆಸರು ಬಂದ್ಬಿಟ್ಟು ಪರ್ಫೆಕ್ಟು. ಫ್ರೂಟ್ಸು 3 ಟೈಪ್ ಐಸ್ ಕ್ರೀಮ್ ಇದೆ. ನೋಡ್ಬೋದು ಕ್ರೌಡ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. Tell me all your dreams align. Sign me up. ಎಲ್ಲಾದ್ರಲ್ಲಿ ಲಾಸ್ ಆಗ್ಬಿಟ್ಟು ಆಟೋ ಫೀಲ್ಡ್ಗೆ ಬಂದ್ಬಿಟ್ಟು ಇವಾಗ ಆಟೋ ಫೀಲ್ಡ್ ಅಲ್ಲಿ ದುಡಿತಾ ಇದ್ದೀನಿ. ದೇವರ ದಯೆಯಿಂದ ಪರವಾಗಿಲ್ಲ ದುಡಿತಾ. ಸ್ವಲ್ಪ ಇದು ಮಾಡಬೇಕಲ್ವಾ, ಕೋಆಪರೇಷನ್ ಮಾಡಬೇಕು. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಆದ್ರೆ ಸಿಗ್ತಾ ಇದೆ ನನಗೆ ಮಂಗಳೂರು. ನೋಡಿ ಗೈಸ್, ಇದು ಒಂದು ಫೇಮಸ್ ಬ್ಯಾಂಕು ಒಂದು ಮಂಗಳೂರಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಯೂನಿಯನ್ ಬ್ಯಾಂಕು. ನೋಡಿ ಗೈಸ್, ಮಂಗಳೂರಿನ ಕ್ಲಾಕ್ ಟವರ್ ಯಾವ ಥರ ಕಾಣಿಸುತ್ತೋ ನಿಮಗೆ. ಗೈಸ್, ಸುಮಾರು ಜನ ಒಂದು ಮೋಟೋ ವ್ಲಾಗರ್ಸ್ ಆಗಿರ್ಬೋದು, ಒಂದು ಇದರಲ್ಲಿ ಟ್ರೈನಲ್ಲಿ ವ್ಲಾಗಿಂಗ್ ಮಾಡೋರಾಗಿರ್ಬೋದು, ತುಂಬ ಜನ ಆದರೆ ನಿಮ್ಗೆ ಕಾಣಿಸ್ತಾರೆ. ಇವತ್ತು ನಾನು ಬಂದುಬಿಟ್ಟು ನಿಮಗೆ ಒಂದು ಆಟೋದಲ್ಲಾದರೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಮಂಗಳೂರಲ್ಲಿ ಎಲ್ಲ ಒಂದು ಮಂಗಳೂರನ್ನ ಸಿಟಿಯನ್ನೆಲ್ಲ ಒಂದು ಆಟೋದಲ್ಲಾದರೆ ನಾನು ಸುತ್ತಾ ಇದ್ದೀನಿ. ಸರ್ ನನ್ನ ಜೊತೆಗಿದ್ದಾರೆ. ಸರ್ ನಿಮ್ಮ ಹೆಸರು ಸರ್? ನಂದು ಹಫೀಸ್ ಅಂತೇಳಿ. ನಂದು ಮಂಗಳೂರು. ನನಗೆ ಬೆಳಿಗ್ಗೆ ಇವರು ಸಿಕ್ಕಿದ್ರು. ಸಿಕ್ಕಿದ ಮೇಲೆ ಧಕ್ಕೆ, ಫಾರಮ್ ಮಾಲ್, ಸಿ ಲಾಲ್ಬಾಗ್, ಮತ್ತು ಕದ್ರಿ, ಪಬ್ಬಾಸ್, ಐಡಿಯಲ್ ಎಲ್ಲ ಪ್ಲೇಸಿಗೆ ಇವ್ರನ್ನ ಸುತ್ತಾಡ್ಕೊಂಡು ಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್ ಇವರು ಪಾಪ ತುಂಬ ಕಷ್ಟಪಡ್ತಿದ್ದಾರೆ. ಅದರಿಂದ ನಾನು ಸ್ವಲ್ಪ ಇವರಿಗೆ ಸಹಾಯ ಮಾಡಿದ್ದೆ ಅಷ್ಟೇ. ಈ ಥರ ರೂಟ್ ಇದೆ, ಈ ಥರ ಹೋಗಬೇಕು, ಈ ಥರ ಬರಬೇಕು ಅಂತಿಲ್ಲ. ಯಾಕಂದರೆ ನಿಮ್ಗೊಂದು ಏನಾದರೂ ಈ ಸೊಲ್ಯೂಷನ್ ಕೊಟ್ಟರೆ ನಿಮ್ಗೆ ಏನಾದರೂ ಒಂದು ಯೂಸ್ ಆಗ್ಬೋದು ಅಂತೇಳಿ ನಿಮ್ಗೆ ಈ ಥರ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಆಲ್ಮೋಸ್ಟ್ ಇವಾಗ ಇನ್ನೂ ಏನು ಬೇರೆ ಎಲ್ಲ ನೋಡಲಿಕ್ಕೆ ಉಂಟು. ಅದನ್ನು ನೋಡಿಬಿಟ್ಟು ನಮ್ಮ ಇವರ ಯೂಟ್ಯೂಬ್ ಚಾನಲ್ ಇನ್ನೂ ಸಕ್ಸಸ್ ಆಗಲಿ ಅಂತೇಳಿ ನಾನು ದೇವರ ಹತ್ರ ಬೇಡಿಕೊಳ್ತೀನಿ ಅಷ್ಟೇ. ನೋಡಿದ್ರೆ ಗೈಸ್, ಇವಾಗ ನಾವು ಒಂದು ಎಲ್ಲ ಮಂಗಳೂರಿನಾದ್ರೆ ಸುತ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ನಾನು ಈ ಆಟೋದಲ್ಲಿ ಆದರೆ ಸುತ್ತಾ ಇದ್ದೀನಿ. ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ. ಸೊ ಇದೇ ಆಟೋದಲ್ಲಿ ಎಲ್ಲ ಮಂಗಳೂರನ್ನೆಲ್ಲ ಸುತ್ತಬಿಟ್ಟು ನಿಮಗೆ ಆದರೆ ತೋರಿಸ್ತೀನಿ ನಾನು ಇವತ್ತು. ಸೊ ಇದು ಎಲೆಕ್ಟ್ರಿಕ್ ಆಟೋ ಇದು. ಸಾರ್ ಹೆಸರು ಅಪ್ಪಿ ಅಲ್ವಾ? ಅಪ್ಪಿ ಅಂತ ಹೇಳ್ಬಿಟ್ಟು. ಸೊ ಹೋಗೋಣ, ಯಾವ ಥರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಒಂದು ಕ್ಲಿಯರ್ ಕಟ್ ಆಗಿದ್ರೆ ಇನ್ಫಾರ್ಮೇಷನ್ ಕೊಡ್ತೀನಿ ಎಲ್ಲ ಒಂದು ಪ್ಲೇಸಸ್ ಬಗ್ಗೆ. ಗೈಸ್, ಇದು ಬಂದುಬಿಟ್ಟು ಆಟೋದ ಇಳಿದು ನಾನು ಮಾಡಲ್ಲ, ಆಟೋದಲ್ಲೇ ಶೂಟ್ ಮಾಡ್ತೀನಿ. ಸೊ ಕೆಲವೊಂದು ಪ್ಲೇಸ್ಗಳಿಗಾದರೆ ಅಲ್ಲಿಗೆ ಹೋಗ್ಬಿಟ್ಟು ನಾನು ಒಂದು ವೀಡಿಯೋನ ಮಾಡ್ತೀನಿ. ಒಂದು ಪ್ಲೇಸ್ಗಾದರೆ ಅಲ್ಲೇ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ. ಇನ್ನೆಲ್ಲ ಮ್ಯಾಕ್ಸಿಮಮ್ ಒಂದು ಆಟೋದಲ್ಲೇ ವ್ಲಾಗ್ ಇರುತ್ತೆ. ನೋಡಿ ಯಾವ ಥರ ಅನ್ಸುತ್ತೆ ಅಂತ ಹೇಳ್ಬಿಟ್ಟು. ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡಿ. ಈ ಥರ ಒಂದು ಡಿಫ್ರೆಂಟ್ ಆಗಿರೋ ವೀಡಿಯೋಸನ್ನ ಮಾಡ್ತಾನೆ ಇರ್ತೀನಿ ನಾನು ಯಾವಾಗಲೂ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಥ್ಯಾಂಕ್ ಯು. ನಾವು ಬಂದಿರೋ ಒಂದು ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಇದು ಒಂದು ಪೋರ್ಟ್ಗಾದರೆ ಬಂದಿದ್ದೀವಿ, ಬಂದರು. ಸೊ ಮಂಗಳೂರಲ್ಲಿರೋ ಒಂದು ಫಿಶಿಂಗ್ದು ಬಂದರು ಇದು. ಸೊ ಇದು ಒಂದು ಬಸ್ ಸ್ಟಾಪ್ಗಾದರೆ ಹತ್ರ ಇರುತ್ತೆ, ಒಂದು ಪ್ರೈವೇಟ್ ಬಸ್ ಸ್ಟಾಪ್ಗೆ. ಸೊ ನೋಡಿ ಯಾವ ಥರ ಕಾಣಿಸುತ್ತೋ ನಿಮಗೆ. ಎಲ್ಲ ನೋಡಿ ಶಾಪ್ ಆದರೆ ಇದೆ ಒಂದು ಬಂದರು ಒಂದು ಮುಂದೆ. ನೋಡಿ ಮತ್ತು ಅದೇ ರೋಡಲ್ಲಿ ಹೋಗ್ತಾ ಇದ್ದರೆ ನಿಮಗೆ ಯೂನಿಯನ್ ಬ್ಯಾಂಕ್ ಆದರೆ ಕಾಣಿಸುತ್ತೆ. ಇದು ಬಂದುಬಿಟ್ಟು ಬೇರೆ ರೋಡು. ಸೊ ನೋಡಿ ಯಾವ ಥರ ಕಾಣಿಸುತ್ತೋ ಯೂನಿಯನ್ ಬ್ಯಾಂಕು. ಇದು ಫೇಮಸ್ ಬ್ಯಾಂಕು ಒಂದು ಮಂಗಳೂರಲ್ಲೇ. ಸೊ ನಿಮ್ಗೆ ಕಾಣಿಸ್ತಾ ಇರೋದು ನೋಡಿ ಕ್ರೌಡ್ ಯಾವ ಥರ ಇದೆಯೋ, ಎಲ್ಲ ತುಂಬ ಜನ ಆದರೆ ಬಂದುಬಿಟ್ಟಿದ್ದಾರೆ. ಸೊ ನಿಮಗೆ ನೋಡಿ ಇಲ್ಲಿ ಒಂದು ಮಾಲ್ ಆದರೆ ಕಾಣಿಸ್ತಾ ಇದೆ ನಿಮಗೆ, ಒಂದು ಅದ್ರ ಮುಂದೆ ಯೂನಿಯನ್ ಬ್ಯಾಂಕ್ ಮುಂದೆ ಆದರೆ. ಸೊ ಇದು ಬಂದುಬಿಟ್ಟು ಫೇಮಸ್ ಮಾಲು, ಒಂದು ಮಂಗಳೂರಲ್ಲೇ ಒಂದು ಫೇಮಸ್ ಮಾಲು ನಿಮಗೆ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು. ಇದು ಬಂದುಬಿಟ್ಟು ಪಿಜ್ಜಾ ಮಾಲ್ ಅಂತ ಹೇಳ್ಬಿಟ್ಟು. ಪಿಜ್ಜಾ ಅನ್ಕೋಬೇಡಿ, ಮತ್ತು ಪಿಜ್ಜಾ ತಿಂತೀರಲ್ವಾ, ಸೊ ಆ ಪಿಜ್ಜಾ ಅನ್ಕೋಬೇಡಿ, ಪಿಜ್ಜಾ ಮಾಲ್ ಇದು. ಸೊ ನಿಮ್ಗೆ ಕಾಣಿಸ್ತಾ ಇರೋದು ತುಂಬ ಓವರಾಗಿ ಕ್ರೌಡ್ ಆದರೆ ಇರುತ್ತೆ ಇಲ್ಲಿ. ತುಂಬ ಜನರಾದರೂ ಬಂದಿರ್ತಾರೆ ಇಲ್ಲಿ. ವೀಕೆಂಡ್ಸ್ ಎಲ್ಲಾದರೆ ತುಂಬ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಈ ಸುತ್ತಮುತ್ತ ಒಂದು ಹೋಟೆಲ್ಸ್, ರೂಮ್ಸ್ ಆದರೆ ಫುಲ್ಲು ಫಿಲ್ ಆಗೋಗಿರುತ್ತೆ. ಸೊ ಆ ಥರ ಒಂದು ಫೇಮಸ್ ಮಾಲ್ ಇದು. ನಮ್ಮ ಒಂದು 2ನೇ ಪ್ಲೇಸ್ ಇದು. ಯಾವ ಥರ ಅನಿಸ್ತು ನೋಡಿ, ಕಾಮೆಂಟ್ ಮಾಡಿ ವಿಡಿಯೋಗೆ. ನೋಡಿ ಗೈಸ್, ಕ್ಲಾಕ್ ಟವರ್ ಯಾವ ಥರ ಕಾಣಿಸುತ್ತೆ ನಿಮಗೆ, ಎಷ್ಟು ಚೆನ್ನಾಗಿದೆಯೋ. ಇದು ಮಂಗಳೂರಿನ ಕ್ಲಾಕ್ ಟವರ್ ಇದು. ಗೈಸ್, ಇದು ಬಂದುಬಿಟ್ಟು ಒಂದು ಮಂಗಳೂರಿನ ಒಂದು ಸೆಂಟ್ರಲ್ಲು, ಅಂದರೆ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇದು. ನೋಡಿ ಯಾವ ಥರ ಕಾಣಿಸುತ್ತೆ ನಿಮಗೆ. ತುಂಬ ಹಳೇ ರೈಲ್ವೆ ಸ್ಟೇಷನ್ ಇದು. ನೋಡಿ ಯಾವ ಥರ ಕಾಣಿಸುತ್ತೆ ನಿಮಗೆ. ಎಷ್ಟೋ ಒಂದು ಜನ ಬರ್ತಾರೋ ಇಲ್ಲಿಗೆ, ಸುಮಾರು ಒಂದು ಲಕ್ಷಾಂತರ ಜನಗಳಾದರೆ ಇಲ್ಲಿಗೆ ಬರ್ತಾ ಇರ್ತಾರೆ. ನೋಡಿ ಇದು ಬಂದುಬಿಟ್ಟು ಯಾವ ಥರ ಇದೆಯೋ ನಿಮಗೆ, ಯಾವ ಥರ ಅನ್ಸುತ್ತೋ ನೋಡಿ ಗೈಸ್. ಫೇಮಸ್ ಕಾಲೇಜು ಮಣಿಪಾಲು, ಮಾಹೆ ನೋಡಿ, ಕಸ್ತೂರಿಬಾ ಮೆಡಿಕಲ್ ಕಾಲೇಜ್. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆಯೋ ಕಾಲೇಜ್ ಇದು. ಹೆವಿ ಫೇಮಸ್ ಆಗಿರೋಂಥ ಕಾಲೇಜು, ನೀವು ನೋಡಲೇಬೇಕು. ನೋಡಿ ಯಾವ ಥರ ಇದೆಯೋ ವ್ಯೂ ಪಾಯಿಂಟು. ಮಂಗಳೂರಲ್ಲೇ ಫೇಮಸ್ ಕಾಲೇಜು, ಮಂಗಳೂರಲ್ಲೆಲ್ಲ ಇಡೀ ಕರ್ನಾಟಕದಲ್ಲೇ ಫೇಮಸ್ ಕಾಲೇಜ್ ಇದೆ ಅಲ್ವಾ ಬ್ರೋ?
ಇಡೀ ಕರ್ನಾಟಕದಲ್ಲಿ ಫೇಮಸ್ ಕಾಲೇಜ್ ಇದು. ನೋಡಿ ಗೈಸ್, ಸಿಟಿ ಸೆಂಟರ್ ಮಾಲು ಯಾವ ಥರ ಕಾಣಿಸುತ್ತೋ ನಿಮಗೆ, ಫೇಮಸ್ ಮಾಲ್ ಇನ್ ಮಂಗಳೂರು ಇದು. ಗೈಸ್ ನೋಡಿ ಗೈಸ್, ಮಾಲ್ ಯಾವ ಥರ ಇದೆಯೋ ಅದು ಸಿಟಿ ಮಾಲು ಯಾವ ಥರ ಕಾಣಿಸುತ್ತೋ, ಎಷ್ಟು ದೊಡ್ಡದಾಗಿದೆಯೋ ನೋಡಿ ಗೈಸ್. ಫೇಮಸ್ ಮಾಲ್ ಇದು. ನೋಡಿ ಗೈಸ್, ಐಡಿಯಲ್ ಐಸ್ ಕ್ರೀಮ್ ನೋಡಿ, ಮಂಗಳೂರಲ್ಲಿ ಫೇಮಸ್ ಆಗಿರೋಂಥ ಐಡಿಯಲ್ ಐಸ್ ಕ್ರೀಮು ನಿಮ್ಗೆ ನೋಡಿ ಯಾವ ಥರ ಕಾಣಿಸುತ್ತೋ. ತುಂಬ ಒಂದು ವಿವಿಧ ತರಹದ ಒಂದು ಐಸ್ ಕ್ರೀಮ್ಗಳಾದರೆ ನಿಮಗೆ ಅಲ್ಲಿ ಸಿಗುತ್ತೆ. ಎಲ್ಲ ಒಂದು ಬ್ಯಾಂಗ್ಳೂರಲ್ಲಿ ಕೂಡ ಸಿಗಲ್ಲ ಗೈಸ್ ಆ ಥರ ಒಂದು ಐಸ್ ಕ್ರೀಮ್ಗಳು. ಎಲ್ಲ ಒಂದು ಸ್ಪೆಸಿಫೈಡ್ ಏನೇನು ಒಂದು ಪ್ರಿಸ್ಕ್ರಿಪ್ಷನ್ ಎಲ್ಲ ಮಾಡಿರ್ತಾರೆ, ಏನೇನು ಮೆನ್ಷನ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ ಗೈಸ್, ಯಾವ ಥರ ಕಾಣಿಸುತ್ತೋ ನಿಮಗೆ ಇದೆಲ್ಲ. ಈ ಕಡೆ ತಿರ್ಸ್ಬಿಡಿ ಗೈಸ್, ಹೋಟೆಲ್ ಸಾಯಿ ಪ್ಯಾಲೇಸ್ ನಿಮ್ಗೆ ಯಾವ ಥರ ಕಾಣಿಸುತ್ತೋ, ಇದು ಫೇಮಸ್ ಒಂದು ಪ್ಲೇಸು. ತುಂಬ ಟೂರಿಸ್ಟ್ ಪರ್ಸನ್ಸ್ ಆದರೆ ಬರ್ತಾ ಇರ್ತಾರೆ ಇಲ್ಲಿಗೆ ಊಟ ಮಾಡೋಕ್ಕೋಸ್ಕರ. ಉಡುಪಿ ಕೆಫೆ. ನೋಡಿ ಗೈಸ್, ಎನ್ಎಪೋಯ ಹಾಸ್ಪಿಟಲ್ಸು, ಸ್ಪೆಷಾಲಿಟಿ ಹಾಸ್ಪಿಟಲ್ಸು ಇಲ್ಲಿ ಫುಲ್ ಫೇಮಸ್ ಆಗಿರೋಂಥ ಹಾಸ್ಪಿಟ್ಲು. ಮತ್ತು ಇವ್ರದೇ ಮೆಡಿಕಲ್ ಕಾಲೇಜ್ ಇದೆ. ಮತ್ತು ಎಲ್ಲಾದರೂ ಏನಾದರೂ ಪ್ರಾಬ್ಲಮ್ ಆದರೆ ಕೂಡ ಇಲ್ಲಿಗೆ ಬರಬೇಕಂತೆ. ಒಂದು ಬೇರೆ ಬೇರೆ ಪ್ಲೇಸಸ್ಸಲ್ಲಿ ಏನಾದರೂ ಅಂದರೆ ಮಡಿಕೇರಿ ಆ ಕಡೆ ಏನಾದರೂ ಆದರೆ ಇಲ್ಲಿಗೆ ಬರಬೇಕು ನಾವು. ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದು. ಹೈ ಗೈಸ್, ನಿಮಗೆ ಇವಾಗ ಎಲ್ಲ ಒಂದು ಏನೇನು ತೋರಿಸ್ತಾ ಇದ್ದೀನಿ ಆ ಪ್ಲೇಸಸ್ ಎಲ್ಲ ನಾನು ಆಟೋದಲ್ಲಿ ಕೂತ್ಕೊಂಡಾದರೆ ಒಂದು ಶೂಟ್ ಮಾಡ್ತಾಯಿದ್ದೀನಿ. ಎಲ್ಲ ಒಂದು ಟೂರ್ ಆದರೆ ಮಾಡ್ತಾಯಿದ್ದೀನಿ ಮಂಗಳೂರಲ್ಲಿರೋ ಒಂದು ಫೇಮಸ್ ಪ್ಲೇಸಸ್. ಆದರೆ ಯಾವ ಥರ ಅನಿಸ್ತು ವೀಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡಿ. ಇದನ್ನೆಲ್ಲ ತೋರಿಸ್ತಾ ಇರೋ ಬಂದುಬಿಟ್ಟು ಸಾರ್ ಹೆಸರು ಬಂದುಬಿಟ್ಟು ಅಪ್ಪಿ ಅಂತ ಹೇಳ್ಬಿಟ್ಟು ಸಾರ್ ಹೆಸರು. ನೋಡ್ಬೋದು ನೀವು ಸಾರ್ ಡ್ರೈವಿಂಗಲ್ಲಿದ್ದಾರೆ. ಎಲ್ಲ ಒಂದು ಪ್ಲೇಸಸ್ನ ಅದೇ ತೋರಿಸ್ತಾ ಇದ್ದಾರೆ ನೋಡಿ. ತುಂಬ ಥ್ಯಾಂಕ್ ಯು ಸರ್, ಎಲ್ಲ ಪ್ಲೇಸಸ್ನ ತೋರಿಸ್ತಾ ಇರೋದಕ್ಕೆ. ಇದು ಮಂಗಳೂರು ಜೈಲು. ಮಂಗಳೂರು ಜೈಲ ಸರ್ ಇದು? ಜಿಲ್ಲಾ ನೋಡಿ ಗೈಸ್, ಯಾವ ಥರ ಇದೆಯೋ ಮಂಗಳೂರು ಜೈಲು, ಜಿಲ್ಲಾ ಕಾರಾಗೃಹ ಮಂಡಳಿ ಅಂತ ಹೇಳ್ಬಿಟ್ಟು ಯಾವ ಥರ ಇದೆಯೋ. ಎಲ್ಲ ಕೈದಿಗಳು ಇಲ್ಲೇ ಬರಬೇಕು, ಎಲ್ಲ ಕೈದಿಗಳು ಇಲ್ಲಿಗೆ ಬರಬೇಕು. ಈ ದಕ್ಷಿಣ ಕನ್ನಡದಲ್ಲಿ ಎಲ್ಲೇ ಏನು ತಪ್ಪು ಮಾಡಿದ್ರು ಇದೇ ಜೈಲಿಗೆ ಬರಬೇಕು. ಹೌದಾ? ಸುಬ್ರಹ್ಮಣ್ಯ, ಧರ್ಮಸ್ಥಳ, ನೆಲ್ಯಾಡಿ, ಸುಳ್ಯ, ಸಂಪಾಜ, ಮತ್ತೆ ಮಡಿಕೇರಿ, ಎಲ್ಲ ಮಡಿಕೇರಿಯಿಂದ ಈ ಕಡೆ ಎಲ್ಲ ಉಡುಪಿ ಎಲ್ಲರೂ ಇದೇ ಜೈಲಿಗೆ ಬರಬೇಕು. ಸೆಂಟ್ರಲ್ ಜೈಲ್ ಇದು. ಸೆಂಟ್ರಲ್ ಜೈಲ್. ಎಲ್ಲಾದರೂ ಅಪರಾಧಿಗಳು ತಪ್ಪು ಮಾಡಿದ್ರು ಇಲ್ಲಿಗೆ ಬರಬೇಕು. ನೋಡಿದ್ರೆ ಗೈಸ್, ಸೆಂಟ್ರಲ್ ಜೈಲ್ ಅದು ಬಂದ್ಬಿಟ್ಟು ಅಂದರೆ ಏನಾದರೂ ಎಲ್ಲಾದರೂ ಇರಲಿ ಅಂದರೆ ಮೇನ್ ಇಲ್ಲಿಗೆ ಬರಬೇಕು ನಾವು ಆ ಥರ. ಇಲ್ಲಿ ಸೆಂಟ್ರಲ್ ಜೈಲ್ ಇದು, ನೋಡಿದ್ರಲ್ವಾ? ನಿಮ್ಮ ಹೆಸರು ಎಲ್ಲ ಏನು ಬ್ರೋ? ನಮ್ಮ ಹೊಟ್ಟೆಪಾಡು ಮಾಡಬೇಕು, ಕೆಲಸ ಮಾಡಲೇಬೇಕಲ್ಲ. ನಿಮ್ಮ ಹೆಸರು ಬ್ರೋ? ನಂದು ಹೆಸರು ಅಪ್ಪಿ ಅಂತೇಳಿ. ನಂದು ಮಂಗಳೂರು. ನಾನು ಮಂಗಳೂರಲ್ಲೇ ಇರೋದು, ಆಟೋ ಓಡಿಸ್ತಾ ಇದ್ದೀನಿ ಮಂಗಳೂರಲ್ಲಿ. ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 6:48 ಆದರೆ ಆಗ್ತಾಯಿದೆ. ಸೊ ನೋಡಿ ಮಂಗಳೂರು ಯಾವ ಥರ ಕಾಣಿಸುತ್ತೋ ನೋಡಿ. ಟ್ರಾಫಿಕ್, ತುಂಬ ಟ್ರಾಫಿಕ್ ಆದರೆ ಇದೆ, ನೋಡ್ಬೋದು ನಿಮ್ಗೆ ಯಾವ ಥರ ಕಾಣಿಸುತ್ತೋ. ಇವಾಗ 6:48 ಆದರೆ ಟೈಮ್ ಆಗ್ತಾಯಿದೆ. ಎಲ್ಲ ಒಂದು ಪ್ಲೇಸಸ್ನಾದರೆ ನೋಡ್ತಾ ಇದ್ದೀವಿ. ಎಲ್ಲ ಬಂದುಬಿಟ್ಟು ಈ ಆಟೋದಲ್ಲೇ ಶೂಟ್ ಮಾಡಿರುವಂಥದ್ದು. ಎಲ್ಲೂ ಇಳ್ದೇನು ನಾನು ಶೂಟ್ ಮಾಡಿಲ್ಲ, ಔಟ್ಸೈಡಿಂದ ವ್ಯೂ ಪಾಯಿಂಟ್ ಆದರೆ ತೋರಿಸಿದೆ. ಸೊ ಇದನ್ನೆಲ್ಲ ನೋಡಿಕೊಂಡು ನನಗಾದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆದರೆ ಸಿಗ್ತಾ ಇದೆ. ಸೊ ರಿಚೆಸ್ಟ್ ಒಂದು ಸಿಟಿಗಳಲ್ಲಿ ಒಂದು ಬ್ಯಾಂಗ್ಳೂರು ಒಂದಾಗಿದೆ. ಸೊ ಅದು ಆದಮೇಲೆ ಬರೋದೇ ನಮ್ಮ ಒಂದು ಮಂಗಳೂರು. ನೋಡಿದ್ರಲ್ವಾ, ಇದು ಒಂದು ಐಸ್ ಕ್ರೀಮ್ದು ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಸೊ ಅದು ಯೂನಿಕ್ ಆಗಿರೋದು ಐಸ್ ಕ್ರೀಮ್ಸು. ನೋಡಿ ಗೈಸ್, ಮಂಗಳೂರಿನಲ್ಲಿ ಫೇಮಸ್ ಆಗಿರೋಂಥ ಒಂದು ಐಸ್ ಕ್ರೀಮು ಪಬ್ಬಾಸು. ಸೊ ಅಲ್ಲಿಗಾದರೆ ಇವಾಗ ಹೋಗ್ತಾ ಇದ್ದೀವಿ. ಸುಮಾರು ಹೊತ್ತಿಂದ ಆದರೆ ನಾನು ಒಂದು ಆಟೋದಲ್ಲೇ ಒಂದು ಪ್ರಯಾಣ ಮಾಡಿದೆ. ಅಪ್ಪಿ ಸರು ನನಗೆ ಎಲ್ಲ ಒಂದು ತೋರಿಸಿದ್ರು ಎಲ್ಲ ಒಂದು ಪ್ಲೇಸ್ಗಳನ್ನು. ಸೊ ಇವಾಗ ಬಂದುಬಿಟ್ಟು ನಾವು ಐಸ್ ಕ್ರೀಮ್ ತಿನ್ನೋಕ್ಕಾದರೆ ಹೋಗ್ತಾ ಇದ್ದೀವಿ. ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ, ಬನ್ನಿ ಹೋಗೋಣ. ಗೈಸ್, ಇವಾಗ ನಾನು ಬಂದುಬಿಟ್ಟು ಒಂದು ಮಂಗಳೂರಲ್ಲೇ ಒಂದು ಫೇಮಸ್ ಆಗಿರುವಂಥ ಒಂದು ಐಸ್ ಕ್ರೀಮ್ ಶಾಪ್ಗಾದರೆ ಬಂದಿದ್ದೀನಿ, ಪಬ್ಬಾಸ್ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡ್ಬೋದು, ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ನೋಡಿ. ಇದು ಬಂದುಬಿಟ್ಟು ಒಂದು ಮಂಗಳೂರಲ್ಲೇ ಒಂದು ಫೇಮಸ್ ಆಗಿರುವಂಥ ಒಂದು ಐಸ್ ಕ್ರೀಮ್ದು ಒಂದು ಶಾಪ್ ಇದು. ಸೊ ನೋಡೋಣ ಒಳಗಡೆ ಹೋಗ್ಬಿಟ್ಟು ಯಾವ ಥರ ಇರುತ್ತೆ ಏನಂತ ಹೇಳ್ಬಿಟ್ಟು. ಸೊ ಸುಮಾರು ಹೊತ್ತಾದರೆ ನಾನು ಪ್ರಯಾಣ ಮಾಡ್ಕೊಂಡು ಆಟೋದಲ್ಲಾದರೆ ಇವಾಗ ನಾನು ಬಂದಿದ್ದೀನಿ, ಒಳಗಡೆಗಾದರೆ ಹೋಗ್ತಾ ಇದ್ದೀನಿ. ಸೊ ನೋಡ್ಬೋದು, ನಿಮ್ಗೆ ಒಳಗಡೆ ಹೋಗಿದ ತಕ್ಷಣ ಯಾವ ಥರ ಕಾಣಿಸುತ್ತೆ ನೋಡಿ. ನಿಮಗೆ ಎಂಟ್ರೆನ್ಸ್ ಆಗಿದ ತಕ್ಷಣ ಯಾವ ಥರ ಕಾಣಿಸುತ್ತೋ. ನಾವು ಬಂದುಬಿಟ್ಟು ಇವಾಗ ಒಂದು ಪಬ್ಬಾಸ್ ಒಂದು
ಐಸ್ ಕ್ರೀಮ್ ಶಾಪ್ಗಾದ್ರೆ ಬಂದಿದ್ವಿ. ಸುಮಾರು ಹೊತ್ತಾದರೆ ನಾನು ಆರ್ಡ್ರ್ ಮಾಡಿದ್ದೆ ಒಂದು ಡ್ರೈ ಫ್ರೂಟ್ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮು. ಸೊ ಆಗಿದ ತಕ್ಷಣ ಇವಾಗಾದರೆ ಬಂತು. ಸೊ ಟೇಸ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಟೇಸ್ಟು. ಡಿಫ್ರೆಂಟ್ ಆಗಿದೆ ಗೈಸ್ ಟೇಸ್ಟು. ಈ ಥರ ಐಸ್ ಕ್ರೀಮ್ಸ್ ಎಲ್ಲೂ ಸಿಗೋಲ್ಲ ನಿಮಗೆ, ಒಂದು ಬ್ಯಾಂಗ್ಳೂರಲ್ಲಿ ಕೂಡ ಸಿಗೋಲ್ಲ ಈ ಥರ ಐಸ್ ಕ್ರೀಮ್ಸು. ತುಂಬ ಚೆನ್ನಾಗಿದೆ ಐಸ್ ಕ್ರೀಮ್. ಮತ್ತು ನೆಕ್ಸ್ಟ್ ಲೆವೆಲು ನೋಡ್ಬೋದು, ಕ್ರೌಡ್ ಯಾವ ಥರ ಇದೆಯೋ, ಎಷ್ಟು ಜನ ಬಂದಿದ್ದಾರೆ ನೋಡಿ ಗೈಸ್. ನಿಮಗೆ ನೋಡಿ ಮೇಲೆಯಿಂದ ತೋರಿಸ್ತೀನಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ಓವರ್ ಕ್ರೌಡ್ ಆದರೆ ಇದೆ. ತುಂಬ ಒಂದು ಸೆಲೆಬ್ರಿಟೀಸ್ ಆದರೆ ಬರ್ತಾ ಇರ್ತಾರೆ ಇಲ್ಲಿಗೆ ಈ ಐಸ್ ಕ್ರೀಮ್ಗೆ. ನೀವು ನೋಡ್ಬೋದು, ಡಾಕ್ಟರ್ ಬ್ರೋ ಕೂಡ ಬಂದಿದ್ದರು ಇಲ್ಲಿಗೆ, ಒಂದು ಐಸ್ ಕ್ರೀಮ್ ತಿನ್ಕೊಂಡಾದ್ರೆ ಹೋಗಿದ್ದಾರೆ ಅವ್ರು ಕೂಡ. ಸೊ ನೋಡಿ ನೋಡಿ ಸುಮಾರು ಹೊತ್ತಾದ್ಮೇಲೆ ಐಸ್ ಕ್ರೀಮ್ ಆದರೆ ಬಂತು. ಇದ್ರ ಹೆಸರು ಬಂದುಬಿಟ್ಟು ಪರ್ಫೆಕ್ಟು. ಎರಡಾದ್ರೆ ಆರ್ಡರ್ ಮಾಡ್ಕೊಂಡಿದ್ವಿ. ಆ ಕಡೆ ಒಂದು ಕಾಣಿಸ್ತಾ ಇದೆ, ಇಲ್ಲೊಂದು ಕಾಣಿಸ್ತಾ ಇದೆ. ಸೊ ಇದನ್ನು ಒಂದು ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಏನೇನು ಹಾಕಿರ್ತಾರೆ ಇದರಲ್ಲಿ? ನಟ್ಸು, ಫ್ರೂಟ್ಸು, 3 ಟೈಪ್ ಐಸ್ ಕ್ರೀಮ್ ಇದೆ. ನಟ್ಸ್ ಹಾಕಿದ್ದಾರೆ ಮತ್ತು ಗಾಯ್ಸ್ ನೆಕ್ಸ್ಟ್ ಲೆವೆಲ್ ಗಾಯ್ಸ್, ಪರ್ಫೆಕ್ಟ್ ಆಗಿದೆ ನಿಜ. ಅದು ಹೆಸರಿಗೆ ತಕ್ಕನಾಗೆ ಪರ್ಫೆಕ್ಟ್ ಆಗಿದೆ ಐಸ್ ಕ್ರೀಮ್. ಇದು ತುಂಬ ಅದ್ಭುತವಾಗಿದೆ ಗೈಸ್ ತಿನ್ನೋಕ್ಕೆ. ನೀವು ಒಂದು ಬಾರಿ ಬಂದು ಟ್ರೈ ಮಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಲೆವೆಲು ಮರ್ತೋಗ್ತೀರಾ ನಿಮ್ಮ ನೀವೇ, ಅಷ್ಟು ಚೆನ್ನಾಗಿದೆ ತಿನ್ನೋಕ್ಕಿದು, ಸಕ್ಕತ್ತಾಗಿದೆ. ಇದು 3 ಟೈಪ್ಸ್ ಆಫ್ ಫ್ಲೇವರ್ಸ್ ಇದೆ ಗೈಸ್. ಇದು ಬೇರೆ ಫ್ಲೇವರು, ಮತ್ತು ಇದೇ ಬೇರೆ ಫ್ಲೇವರು, ಮತ್ತು ಇದು ಬೇರೆ ಫ್ಲೇವರು. ಆ ಥರ 3 ಟೈಪ್ಸ್ ಆಫ್ ಫ್ಲೇವರ್ಸ್ ಇದೆ. ತುಂಬ ಅದ್ಭುತವಾಗಿದೆ ತಿನ್ನೋಕ್ಕೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಸಿಗ್ತಾ ಇದೆ. ನೋಡ್ಬೋದು ಕ್ರೌಡ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಆ ಟೇಸ್ಟ್ಗೋಸ್ಕರನೇ ಇಷ್ಟೊಂದು ಕ್ರೌಡ್ ಆದರೆ ಬಂದಿದೆ. ಸೊ ನಾನು ಬ್ಯಾಂಗ್ಳೂರಲ್ಲಿ ಎಷ್ಟೋ ಡಿಫ್ರೆಂಟ್ ಟೈಪ್ಸ್ ಆಫ್ ಐಸ್ ಕ್ರೀಮ್ಸ್ ತಿಂದಿದ್ದೀನಿ. ಸೊ ಈ ಥರ ಎಲ್ಲೂ ಒಂದು ಟೇಸ್ಟ್ ಮಾಡಿರಲಿಲ್ಲ. ಸೊ ಯಾವ ಥರ ಅನಿಸ್ತು ನೋಡಿ ವಿಡಿಯೋನ. ನೀವು ಒಂದು ಬಾರಿ ವಿಸಿಟ್ ಮಾಡಿ ಈ ಒಂದು ಪ್ಲೇಸ್ಗೆ. ನೆಕ್ಸ್ಟ್ ಲೆವೆಲು ಅಷ್ಟೇ. ಏನಂತೀರಾ? ನಮ್ಮ ಮನಸ್ಸು ನಮ್ಮ ಹತ್ರ ಇದ್ರೆ ದೇವರು ಅಷ್ಟೇ. ಇದ್ರಲ್ಲಿ ಬಂದ್ಬಿಟ್ಟು ನಾನೇನೋ ಮಾಮೂಲಿ ಒಂದು ಐಸ್ ಕ್ರೀಮ್ ಥರ ಇರುತ್ತೆ ಅಂದ್ಕೊಂಡಿದ್ದೆ. ಇದರಲ್ಲೆಲ್ಲ ಒಂದು ಪಪ್ಪಾಯ ಆಗಿರ್ಬೋದು, ಆ ಥರ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ. ಮತ್ತು ಗ್ರೌಂಡ್ ನಟ್ಸ್ ಆಗಿರ್ಬೋದು, ನಟ್ಸು, ಆ ಥರ ಒಂದು ಕ್ಯಾಶ್ಯೂ ನಟ್ಸು. ಸೊ ಅದನ್ನೆಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ತಿನ್ನೋಕ್ಕಂತೂ. ಪೂರ್ತಿ ತಗೊಂಡ್ವಿ, ತಿನ್ನೋಕ್ಕೆ ಆಗ್ತಾಯಿಲ್ಲ, ಕ್ವಾಂಟಿಟಿ ಅಂತೂ ತುಂಬ ಜಾಸ್ತಿ ಆಗ್ಬಿಟ್ಟು. ಮತ್ತು ಬನಾನಾಸ್ ಕೂಡ ಕೆಲವೊಂದೆಲ್ಲ ಹಾಕಿದ್ದಾರೆ, ಬನಾನಾಸು, ವಾಟರ್ ಮಿಲನ್ಸು. ಸೊ ಆ ಥರ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ತಿನ್ನೋಕ್ಕೆ. ಬರೀ ಐಸ್ ಕ್ರೀಮೇ ತಿಂದಂಗಿಲ್ಲ, ಬರೀ ಐಸ್ ಕ್ರೀಮೇ ತಿನ್ನೋ ಥರ ಇಲ್ಲ. ಒಳ್ಳೆ ಕೆಲವೊಂದೆಲ್ಲ ಕಾಂಬಿನೇಷನ್ ಎಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಎಂಜಾಯ್ ಆದರೆ ಮಾಡ್ತಾಯಿದ್ದೀವಿ. ಸೊ ತಿನ್ಬಿಟ್ಟಾದರೆ ಇನ್ನು ಹೊರಡೋದೆ. ಸೊ ಬನ್ನಿ ಹೋಗೋಣ ಗೈಸ್. ಎಲ್ಲ ಒಂದು ಐಸ್ ಕ್ರೀಮ್ ಆದರೆ ಟೇಸ್ಟ್ ಮಾಡಿಕೊಂಡು ನಾನಾದರೆ ಹೋಗ್ತಾಯಿದ್ದೀನಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆದರೆ ಸಿಕ್ತು ನನಗೆ. ಬರೀ ಒಂದು ಐಸ್ ಕ್ರೀಮ್ ತಿಂದಂಗೆ ಇರಲಿಲ್ಲ, ಒಳ್ಳೆ ಆ ವೆಜಿಟೇಬಲ್ಸು ಆ ಫ್ರೂಟ್ಸು ಎಲ್ಲ ಹಾಕಿದ್ರು. ಒಳ್ಳೆ ಟೇಸ್ಟ್ ಆದರೆ ಸಿಕ್ತು ನನಗೆ. ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗಿತ್ತು ಗೈಸ್. ಎಲ್ಲ ಮುಗಿಸ್ಕೊಂಡಾದರೆ ನಾವು ಮತ್ತೆ ಒಂದು ಆಟೋನ ಹತ್ಕೊಂಡು ಮತ್ತು ನೆಕ್ಸ್ಟು ಇದಕ್ಕಾದರೆ ಹೋಗ್ತಾಯಿದ್ದೀವಿ. ಹೆಂಗಿತ್ತು ನೋಡಿ ವಿಡಿಯೋ. ಪಬ್ಬಾಸ್ ಎಲ್ಲ ಆಯಿತು, ಎಲ್ಲ ಐಸ್ ಕ್ರೀಮ್ಸ್ ಎಲ್ಲ ತಿಂದ್ವಿ. ಹೋಗ್ತೀನಿ ಅಂತ ಹೇಳಿದ್ರು. ಸೊ ಆ ಪ್ಲೇಸ್ಗೆ ಅವ್ರು ಕರ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ. ಸೊ ಅಣ್ಣಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಈ ಪ್ಲೇಸ್ಗಳೆಲ್ಲ ತೋರಿಸ್ತಾ ಇದ್ದಾರೆ. ಸೊ ಮಂಗಳೂರಲ್ಲಿ ಫೇಮಸ್ ಗಣೇಶ್ ಪ್ರಸಾದ್ ಅಂತೇಳಿ, ಮೊನ್ನೆ ತೀರಿ ಹೋದ್ರು ಅವರು, ಸೋಷಿಯಲ್ ವರ್ಕರ್. ಮಂಗಳೂರಲ್ಲಿ ನೋಡಿ ಗಣೇಶ್ ಪ್ರಸಾದ್ ಅಂತ ಹೇಳ್ಬಿಟ್ಟು ಅವರು ದೊಡ್ಡ ಸೋಷಿಯಲ್ ವರ್ಕರು. ಟೀಮ್ 180 ಅಂತ ಹೇಳ್ಬಿಟ್ಟು ಸೋಷಿಯಲ್ ವರ್ಕರ್ ಅವರು. ನೋಡಿ ಮೊನ್ನೆ ತೀರೋದ್ರಂತೆ. 4-5 ದಿವಸ ಆಯ್ತು ಇವಾಗ. ನೋಡಿ ಅವರು ಸೋಷಿಯಲ್ ವರ್ಕರು ಗಣೇಶ್ ಪ್ರಸಾದ್ ಅಂತ ಹೇಳ್ಬಿಟ್ಟು. ಅವರು ಇನ್ಸಲ್ ಅದೇ 180. ಅವ್ರು ಆಟೋ ಡ್ರೈವರ್. ಅವ್ರು ಕೂಡ ಆಟೋ ಡ್ರೈವರ್ ಅಂತೆ. ಒಂದು ವಾರ ಆಯಿತು. ನೋಡಿ ಗೈಸ್ ಕ್ಲೈಮೇಟ್ ಯಾವ ಥರ ಇದೆಯೋ, ಮತ್ತು ಕ್ರೌಡ್ ನೋಡಿ ಯಾವ ಥರ ಇದೆಯೋ. ತುಂಬ ಜನ ಆದರೆ ತುಂಬ ಜನ ತುಂಬ್ಕೊಂಡ್ಬಿಟ್ಟಿರ್ತಾರೆ. ವೀಕೆಂಡ್ಸಲ್ಲಿ ಆದರೆ, ನಾಳೆ ಆದರೆ ಇನ್ನೂ ಹೇಳಂಗೆ ಇಲ್ಲ, ತುಂಬ ಜನ ಆದರೆ ಬಂದುಬಿಟ್ಟಿರ್ತಾರೆ ಅಲ್ಲ ಬ್ರೋ. ನಾಳೆ ಫುಲ್ಲು ಕ್ರೌಡು, ಹೆವಿ ಕ್ರೌಡ್ ಇರ್ತದೆ. ಸೊ ಇವತ್ತು ನಾನು ಬಂದಿದ್ದು ತುಂಬ ಮಂಗಳೂರವರು ಒಳ್ಳೆಯದು ಮಾಡಿ. ಐ ಆಮ್ ಇನ್ಫಿನಿಟಿ. ನೋಡಿ ಗೈಸ್ ಹೆಲ್ಮೆಟ್ ತೆಗೀರಿ. ಮಂಗಳೂರವರು ಪರವಾಗಿಲ್ಲ. ಇರ್ಲಿ ಬಿಡಿ. ಮಂಗಳೂರವರು ಬ್ರೋ. ನಿಮ್ಮ ಹೆಸರು? ದೀಕ್ಷಿತ್ ಅಂತ ಹೇಳ್ಬಿಟ್ಟು. ನೋಡಿ ಅಣ್ಣ ಅವ್ರ ಫ್ರೆಂಡ್ ಅವರು. ಬೆಂಗಳೂರು ಬೆಂಗಳೂರುದಾರು. ಅದಕ್ಕಾಗಿ ಆಟೋ ಓಡಿಸ್ತಾ ಇದ್ದೀನಿ.
ಎಲ್ಲಾದ್ರಲ್ಲಿ ಲಾಸ್ ಆಗಿಬಿಟ್ಟು ಆಟೋ ಫೀಲ್ಡ್ಗೆ ಬಂದ್ಬಿಟ್ಟು ಇವಾಗ ಆಟೋ ಫೀಲ್ಡಲ್ಲಿ ದುಡಿತಾ ಇದ್ದೀನಿ. ದೇವರ ದಯೆಯಿಂದ ಪರವಾಗಿಲ್ಲ ದುಡಿತಾ ಇದ್ದೀನಿ. ಒಂದು 7 days ಇಂದ ಆಟೋ ಫೀಲ್ಡ್ಗೆ ಬಂದು ಲೈಫಲ್ಲಿ ಎಲ್ಲ ಜಾಲಿ ಮಾಡಿಬಿಟ್ಟು ಬ್ಯಾಕ್ ಟು ಆಟೋ ಫೀಲ್ಡ್ಗೆ ಬಂದು ದುಡಿತಾ ಇದ್ದೀನಿ ಅಷ್ಟೇ. ಯಾರಿಗೂ ಗೊತ್ತಿಲ್ಲ ನಾನು ಯಾರಂತೇಳಿ. ದುಡಿತಾ ಇದ್ದೀನಿ ಅಷ್ಟೇ. ಒಂದು ಟೈಮಲ್ಲಿ ಬೇಕಾದಷ್ಟಿತ್ತು, ಎಲ್ಲ ಇತ್ತು. ಇವಾಗ ಏನೂ ಇಲ್ಲ, 0. ಇವಾಗ ಆಟೋ ಓಡಿಸ್ತಾ ಇದ್ದೀನಿ ಅಷ್ಟೇ. ಲೈಫಲ್ಲಿ ತುಂಬಾ ಕಷ್ಟ ಬಂದಿದ್ದೀನಿ. ಎಲ್ಲ ಕೆಲಸ ಮಾಡಿದ್ದೀನಿ, ಯಾವ ಕೆಲಸ ಮಾಡಿಲ್ಲ ಅಂತ ಎಲ್ಲಾ ಕೆಲಸ ಮಾಡಿದ್ದೀನಿ. ಸೆಗ್ನಿ ಎತ್ತಕ್ಕಿಂತ ಎಲ್ಲ ಕೆಲಸ ಮಾಡಿದ್ದೀನಿ. ನಿಮ್ದು ನೇಟಿವ್ ಯಾವ್ದು ಸರ್? ನಂದು ಮುಸ್ಲಿಮು. ನಿಮ್ದು ನೇಟಿವ್? ಮುಸ್ಲಿಂ. ಇದು ಮುಸ್ಲಿಮು. ಪ್ಲೇಸು ನಿಮ್ದು ಬರ್ತ್ ಪ್ಲೇಸು? ಇಲ್ಲ ಮಂಗಳೂರೇ. ಲೈಫಲ್ಲಿ ತುಂಬಾ ಕಷ್ಟ ಬಂದಿದೆ, ತುಂಬಾ ಅಂದ್ರೆ ತುಂಬಾ ಬಂದಿದೆ. ಎಲ್ಲರೂ ಒಟ್ಟಿಗೆ ಇದ್ದವರೆಲ್ಲ ಸೋಲಿಸ್ಬಿಟ್ಟು ಓಡಿಯೋದು. ಲೈಫಲ್ಲಿ ಇವಾಗ ಎಲ್ಲ ಇರ್ಬೇಕು ಅನ್ನೋ ಇಲ್ಲಿ ಇದ್ದೀನಿ ಅಷ್ಟೇ. ಪರವಾಗಿಲ್ಲ, ಇನ್ನೂ ಟೈಮ್ ಇದೆ. ಒಂದು ನಿಮಿಷ. ಇದು ರೋಹನ್ ಇದು ಹೊಸ ಕನ್ಸ್ಟ್ರಕ್ಷನ್ ನಡೀತಾ ಉಂಟು ಇವಾಗ. ಇದರಲ್ಲಿ ಎಲ್ಲ ಇದೆ ಸರ್. ರೋಹನ್ ಬಿಲ್ಡರ್ಸ್ ಮಂಗಳೂರಲ್ಲಿ ಫೇಮಸ್. ರೋಹನ್ ಬಿಲ್ಡರ್ಸ್ ನೋಡಿ ಗೈಸ್, ರೋಹನ್ ಬಿಲ್ಡರ್ಸ್ ಅಂತ ಹೇಳ್ಬಿಟ್ಟು ಮಂಗಳೂರಲ್ಲೇ ಒಂದು ಫೇಮಸ್ ಆಗಿರುವಂತ ಒಂದು ಬಿಲ್ಡರ್ಸ್ ಅಂದ್ರೆ ಸಿಟಿ. ರೋಹನ್ ಸಿಟಿ ನೋಡಿ ಗೈಸ್, ಯಾವ ತರ ಕಾಣಿಸುತ್ತೆ ರೋಹನ್ ಸಿಟಿ. ಇದು ಬೇಕಾದವರು ಅಪಾರ್ಟ್ಮೆಂಟ್ ತೆಗಿಬಹುದು. ಬೇಕಾಗಿರೋರೆಲ್ಲ ಅಪಾರ್ಟ್ಮೆಂಟ್ಸ್ ಎಲ್ಲ ತಗೋಬಹುದು. ಸೊ ಅಂತ ಸಿಟಿ ಇದು. ಹೇಳಿ ಬ್ರೋ. ಲೈಫಲ್ಲಿ ಒಂದು ಸೊಲ್ಯೂಷನ್ ಕೊಡ್ತೀನಿ ಎಲ್ರಿಗೂ ಸಹ. ಯಾರನ್ನು ಸಹ ನಂಬೇಡಿ. ಇದೊಂದು ಸೊಲ್ಯೂಷನ್ ಎಲ್ರಿಗೂ ಸಹ. ಲೈಫಲ್ಲಿ ಒಟ್ಟಿಗೆ ಯಾರು ಇರ್ತಾರೆ ಅವರನ್ನು ಯಾರನ್ನು ನಂಬೇಡಿ. ನಿಮ್ಮ ಒಟ್ಟಿಗೆ ಮಲ್ಕ್ತಾರೆ, ಒಟ್ಟಿಗೆ ಇರ್ತಾರೆ, 24 hours ಇರ್ತಾರೆ. ನಿಮ್ಮ ವೀಕ್ನೆಸ್ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅವರೇ ನಿಮ್ಮ ಲೈಫಲ್ಲಿ ವಿಲನ್ ಆಗಿರ್ತಾರೆ. ನಿಮ್ಮೊಟ್ಟಿಗೆ ತಿಂದ್ಬಿಟ್ಟು ನಿಮ್ಮೊಟ್ಟಿಗೆ ಕೂತ್ಕೊಂಡ್ಬಿಟ್ಟು ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅದು. ಯಾಕಂದ್ರೆ ನಂಬಕ್ಕಾಗಲ್ಲ, ಅಷ್ಟು ದೊಡ್ಡ ದ್ರೋಹಿಗಳು. ನಮ್ಮ ಮಂಗಳೂರಲ್ಲಿ ಫೆರಾರಿ ಬರ್ತಾ ಉಂಟು ರೈಟ್ ಸೈಡ್ ಅಲ್ಲಿ. ಫೆರಾರಿ ನೋಡಿ ಗೈಸ್, ಫೆರಾರಿ ಗ್ರೀನ್ ಕಲರ್. ನಮ್ಮ ರೈಟ್ ಸೈಡ್ ಅಲ್ಲಿ ಭಾರತ್ ಮಾಲ್ ಇದೆ. ಮಂಗಳೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆದಂತಹ ಮಾಲ್ ಬಿಗ್ ಬಜಾರ್ ಮಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೋಗ್ತಾ ಉಂಟು. ನೋಡಿ ಗೈಸ್, ಟ್ರಾಫಿಕ್ ಆಗ್ತಾ ಇದೀವಿ. ನಮ್ಮ ಕೈಲಿ ಆಗೋ ನಾವು ಹೆಲ್ಪ್ ಮಾಡ್ತೀವಿ. ರೈಟ್ ಆಂಬುಲೆನ್ಸ್ ಗೆ ಜಾಗ ಕೊಡ್ಬೇಕಲ್ವಾ ಗೈಸ್? ಆತರ ಹೋಗ್ತಾ ಇರಬೇಕು. ಪ್ರತಿಯೊಬ್ಬರು ಎಲ್ಲರಿಗೂ ಒಂದು ಸ್ವಲ್ಪ ಇದ್ ಮಾಡ್ಬೇಕಲ್ವಾ, ಕೋಆಪರೇಷನ್ ಮಾಡಬೇಕು. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಆದ್ರೆ ಸಿಗ್ತಾ ಇದೆ ನನಗೆ ಮಂಗಳೂರಲ್ಲಿ. ಲೆಫ್ಟ್ ಸೈಡ್ ಇದು ಬಸ್ ಸ್ಟ್ಯಾಂಡ್, ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆ ಗೈಸ್. KSRTC ಬಸ್ ಸ್ಟ್ಯಾಂಡ್ ಹಿಂಗೆ ಹೋಗೋದು. ಬಿಗ್ ಬಜಾರ್ ರೈಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಒಂದು ಬಿಗ್ ಬಜಾರ್. ಮಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆದಂತಹ ಮಾಲ್. ಮಂಗಳೂರಿನಲ್ಲಿ ಫಸ್ಟ್ ಮೊಟ್ಟ ಮೊದಲಿಗೆ ಆಗಿರುವಂತಹ ಒಂದು ಮಾಲ್ ಇದೆ, ಭಾರತ್ ಮಾಲ್. ನೋಡಿ ಗೈಸ್, ಇದು ಬಂದ್ಬಿಟ್ಟು ಒಂದು ಮಂಗಳೂರಲ್ಲೇ ಫಸ್ಟ್ ಮಾಲ್ ಇದು. ನೋಡಿ ಪುಷ್ಪ 2 ಮೇಲೆ ಹಾಕಿದಾರೆ ನೋಡಪ್ಪ, ಹೊಸ ಪುಷ್ಪ. ಕೈ ಚುಕ್ಕೆಗಾಗೇನೆ ಸಾಲ ಅಲ್ಲ ಬ್ರೋ? ಪುಷ್ಪದೆಲ್ಲ ನೋಡಿ ಎಲ್ಲ ನಡೀತದೆ. ಟಿಕೆಟ್ಸ್ ಎಲ್ಲ ಜಾಸ್ತಿ ಇದೆ. ನೀವು ಹೋಗಿದ್ರಾ ಬ್ರೋ ಪುಷ್ಪ ಮೂವಿ? ಹೋಗಿಲ್ಲ. ಹೋಗ್ತೀರಾ? ಇಲ್ಲ ನೋಡ್ಬೇಕು ಬ್ರೋ. ಇದು ಮಂಗಳೂರಿದು ಮಹಾನಗರ ಪಾಲಿಕೆ. ಮಂಗಳೂರಿನಲ್ಲಿ ಮಹಾನಗರ ಪಾಲಿಕೆ ಅಂದರೆ ಇದು. ಮಂಗಳೂರಿನಲ್ಲಿ ಪ್ರತಿಯೊಂದು ಹುಟ್ಟಿದ ಮಗು ಸಹ ಇಲ್ಲಿ ಅವರ ಸರ್ಟಿಫಿಕೇಟ್ ಇಲ್ಲಿ ಆಗ್ಲೇಬೇಕು. ಮಂಗಳೂರಲ್ಲಿ ಐ ಆಮ್ ಇನ್ಫಿನಿಟಿ. ಫಾಲೋ ಮಾಡಿ, ಸಪೋರ್ಟ್ ಮಾಡು. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಾನು ಆ ಕಡೆ ಬೇರೆ ಕಡೆ ಹೋಗ್ತಾ ಇದ್ದೆ, ನನಗೆ ರೂಮ್ಸ್ ಬೇಕು ಅಂತ ಹೇಳ್ಬಿಟ್ಟು ಹುಡುಕಕ್ಕೆ. ಸೊ ಅವಾಗ ಅಣ್ಣವ್ರು ಕಾಣಿಸಿದ್ರು ಕಾಣಿಸಿ ನನಗೆ ಪರಿಚಯ ಮಾಡಿಕೊಟ್ಟು ತುಂಬ ಒಳ್ಳೇದಾಯಿತು. ಇಲ್ಲ ಅಂತ ಹೇಳಿದ್ರೆ ಈ ಪ್ಲೇಸ್ಗಳೆಲ್ಲ ನಾನು ಇವತ್ತು ಮಿಸ್ ಆಗ್ತಾ ಇದ್ದೆ. ಸೊ ನಾವು ಈ ಪ್ಲೇಸಸ್ನೆಲ್ಲ ಇವತ್ತು ಸುತ್ತಕ್ಕಾಗಿದ್ದು. ಸೊ ಒಳ್ಳೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ. ಸೊ ಎಲ್ಲ ಮುಗಿಸ್ಕೊಂಡು ನಾವು ಆದರೆ ಹೋಗ್ತಾ ಇದ್ದೀವಿ ಇನ್ನು. ನೋಡಿ ಬನ್ನಿ ಜನರೇ, ಬನ್ನಿ ಕಿಪ್ಪಿ ಕೀರ್ತಿದ್ದು ಫೇಮಸ್ ಡೈಲಾಗ್ ಗೈಸ್. ಎಲ್ಲಿ ನೋಡಿದ್ರೂ ಅಲ್ಲೇ ಅದೇ ಓಡ್ತಾ ಇದೆ ಇವಾಗ. ನಮ್ಮ ಮನಸ್ಸು ನಮ್ಮ ದೇವರು. ನಮ್ಮ ಮನಸ್ಸು ನಮ್ಮ ಕೈಯಲ್ಲಿ ಇದ್ರೆ ದೇವರು. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ಅಷ್ಟೇ, ಇನ್ನೇನಿಲ್ಲ. ಫೇಮಸ್ ಮದುವೆ ಹಾಲ್ ಇದು.
TMFI. ಒಂದು ದಿವಸಕ್ಕೆ ಒಂದು ಮದುವೆ ಮಾಡಿ 8 ಲಕ್ಷ ಎಲ್ಲ ಬೇಕಾಗುತ್ತೆ ಅದಕ್ಕೆ. ಓಹೋ, ಒಂದು ದಿನಕ್ಕೆ 8 ಲಕ್ಷ ನಂದಪ್ಪ. 3 ಅವರ್ಗೆ 8 ಲಕ್ಷ 7 ಲಕ್ಷ. 3 ದಿನಕ್ಕೆ 7 ಲಕ್ಷ 8 ಲಕ್ಷನಂತೆ. ಅದು 3 ಅವರಿಗೆ 3 ಅವರ್ಗೆ 7 ಲಕ್ಷ 8 ಲಕ್ಷ ತಗೊಂತಾರಂತೆ ಅದರಲ್ಲಿ. ಬಾ ಹೆವಿ ಕಾಸ್ಟ್ಲಿ. ನೋಡಿ ಗೈಸ್ ಯಾವ ಥರ ಇದೆ ಎಲ್ಲ ಮಂಗಳೂರು. ಹಾಂ LSS ಕಾಲೇಜ್, ಇದು LLB ಕಾಲೇಜ್. LLB ಕಾಲೇಜ್ ನೋಡಿ ಗೈಸ್ ಯಾವ ಥರ SDM ಕಾಲೇಜು, ಫೇಮಸ್ ಕಾಲೇಜು. SDM ಒಂದು ಅಡ್ವೊಕೇಟ್ ಕಾಲೇಜ್, ಇದು ಫೇಮಸ್ ಕಾಲೇಜು ನೋಡಿ ಗೈಸ್. ಮಂಗಳೂರಲ್ಲೇ ಫೇಮಸ್ ಆಗಿರುವಂಥ ಒಂದು ರಾಧಾ ಮೆಡಿಕಲ್ಲು ಯಾವ ಥರ ಕಾಣಿಸುತ್ತೋ, ತುಂಬ ಫೇಮಸ್ ಆಗಿರೋಂಥ ರಾಧಾ ಮೆಡಿಕಲ್ಸ್ ಇದು. ಗೈಸ್ ಮಂಗಳೂರಿನಲ್ಲಿರುವಂಥ ಒಂದು ಕದ್ರಿ ಪಾರ್ಕ್ ಇದು ನೋಡಿ ಯಾವ ಥರ ಕಾಣಿಸುತ್ತೆ ನಿಮಗೆ ಔಟ್ಸೈಡಿಂದ. ನೋಡಿ ಯಾವ ಥರ ಇದೆ, ಗಾಡಿಗಳೆಲ್ಲ ಯಾವ ಥರ ಒಂದು ಇಟ್ಟಿದೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದೆ ನೋಡಿ ಯಾವ ಥರ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಟೂರಿಸಮ್ದು ಸ್ಪಾಟು ಯಾವ ಥರ ಕಾಣಿಸುತ್ತೆ ಎಲ್ಲ. ಅದೇ ಪಾರ್ಕ್ ಇದು, ಫೇಮಸ್ ಪಾರ್ಕ್ ಇದು. ಇಲ್ಲಿ ಮಂಗಳೂರು ಯಾರು ಇದ್ರೆ ಎಲ್ಲ ಒಂದು ನೋಡ್ಕೊಂಡು ಹೋಗಿ ನೋಡಿ. ಕದ್ರಿ ಪಾರ್ಕ್ ಅಂತ ಹೇಳ್ಬಿಟ್ಟಿದ್ದು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಎಲ್ಲ. ನೋಡಿ ಗೈಸ್ ಕಪಲ್ಸ್ ಯಾವ ಥರ ಕೂತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್ ಫುಲ್ ಸುಸ್ತಾಗೋದ್ರಾ? ಇಲ್ಲ ಬ್ರೋ, ಸುತ್ತಿ ಇಲ್ಲ ಬ್ರೋ, ನಾವು ಸುತ್ತಾಗೋ ಪ್ಲಾನ್ ನಮ್ದು ಇಲ್ಲೇ ಇಲ್ಲ. ದೇವ್ರು ನಮ್ಗೆ ನಿದ್ರೆ ಬಂದ್ರೆ ಮಾತ್ರ ಸುಸ್ತು. ಸರ್ ಬಂದ್ಬಿಟ್ಟು ಒಂದು ಬಿಸ್ನೆಸ್ ಮ್ಯಾನು ಮೊದಲು. ಸೊ ಇವಾಗ ಆಟೋ ಓಡಿಸ್ಕೊಂಡೆ ಬಿಸ್ನೆಸ್ ಕೂಡ ಮಾಡ್ತಾರೆ ಅವರು. ತುಂಬ ಥ್ಯಾಂಕ್ ಯು ಸರ್ ಪ್ಲೇಸ್ಗಳೆಲ್ಲ ತೋರಿಸಿದ್ದಕ್ಕೆ. ಇಲ್ಲ ಸರ್, ನೀವು ಸರ್ ನಿಮ್ಮ ಪ್ರಯತ್ನ ಮುಂದೆ ಇದೇ ತರ ಇರಲಿ. ಲೈಫ್ ಲಾಂಗ್ ನೀವು ಇದೇ ತರ ಮುಂದಿನ ಹೋಗಿ. ನನ್ನ ಒಂದು ಬ್ಲೆಸ್ಸಿಂಗ್ ಅಷ್ಟೇ ಸರ್ ನಿಮ್ಮ ಮೇಲೆ. ಕಷ್ಟಪಡ್ತಿದ್ದೀರಾ, ನೀವು ಕಷ್ಟಪಟ್ಟದಕ್ಕೆ ನಿಮ್ಗೆ ಪ್ರತಿಫಲ ಸಿಗುತ್ತೆ ಅಷ್ಟೇ. ದೇವರು ಒಳ್ಳೇದು ಮಾಡ್ಲಿ. ಹೌದು ನಿಜ. ನೀವು ಕಷ್ಟಪಡ್ತಿದ್ದೀರಾ, ನಮ್ಗೆ ನನ್ನ ಕಣ್ಣಾರ ನಾನು ನೋಡ್ತಿದ್ದೀನಿ ಎಷ್ಟು ಕಷ್ಟಪಡ್ತೀನಿ. ನಾನು ಕಣ್ಣಾರ ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಆವಾಗಿಂದ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಮನೆ ಬಿಟ್ಟು 2 ತಿಂಗಳ ನಂತರ ಇಲ್ಲಿ ಆ ಕಡೆ ಈ ಕಡೆ ಸುತ್ತಾಡಿ ಮನೆಯವ್ರನ್ನ ಬಿಟ್ಟು ನಿಮ್ಮ ಸಾಧನೆಯನ್ನು ನಾನು ಮೆಚ್ಚಿಸ್ತಾ ಇದ್ದೀನಿ 100%. ನಿಮ್ಮ ಸಾಧನೆ ಇದೇ ತರ. ಗೈಸ್ ಇಲ್ಲಿ ನೋಡಿ ಗೈಸ್ ಯಾವ ಥರ ಇದೆಯೋ ಒಂದು ವೆಹಿಕಲ್ಲು, 3 ಹೋಗೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಗಾಡಿ. ತುಂಬ ಆಶ್ಚರ್ಯ ಆಯಿತು ನೋಡಿ. ಇವಾಗ ನಾವು ಬಂದುಬಿಟ್ಟು ಸುಮಾರು ಕಿಲೋಮೀಟ್ರ್ಗಳಾದರೆ ನಾವು ಅಂದರೆ ಟ್ರಾವೆಲ್ ಮಾಡಿ ಮಂಗಳೂರಲ್ಲಿ. ಸೊ ಇವಾಗ ಕೊನೆಗೆ ಒಂದು ಬಂದ್ಬಿಟ್ಟು ಅಲ್ಲ ಕೊನೆಗೆ ನಾವಾದರೆ ಬಂದ್ಬಿಟ್ವಿ ಇವಾಗ. ಬಸ್ ಇಲ್ಲಿಂದ ಆಯಿಲ್ ಐಟಮ್ ಎಲ್ಲ ಇದೆಯಲ್ಲ, ಪೆಟ್ರೋಲು ಆಯಿಲ್ ಐಟಮ್ ಎಲ್ಲ, ಅದು ಇಲ್ಲಿಂದ ಒಂದು ಸ್ವಲ್ಪ ದೂರ ಇದೆ. ಸೂಪರ್ ವೈಬ್ಸ್ ಇದೆ ಸರ್ ನೋಡೋದಾದ್ರೆ.